ಯುವ ದಂಪತಿಗಳಿಬ್ಬರು ತಾವು ತಗೊಂಡಂತಹ ಹೊಸ ಮನೆಗೆ ಶಿಫ್ಟ್ ಆಗ್ತಾರೆ. ಮರುದಿನ ಬೆಳಗ್ಗೆ ಇಬ್ಬರು ಕೂತು ತಿಂಡಿ ಮಾಡೋ ಸಮಯದಲ್ಲಿ ಹೆಂಡತಿ ಕಿಟಕಿಯಿಂದ ಪಕ್ಕದ ಮನೆ ಹೆಂಗಸು ಬಟ್ಟೆ ಒಣಗಾಕೋದನ್ನ ನೋಡ್ತಾಳೆ. ಆ ಬಟ್ಟೆಗಳನ್ನು ನೋಡಿ ಆ ಹೆಂಗಸಿಗೆ ಬಟ್ಟೆ ಸರಿಯಾಗಿ ಒಗೆಯೋಕೆ ಬರೋದಿಲ್ಲ. ಬಟ್ಟೆಯಲ್ಲಿ ಕೊಳೆ ಹಾಗೇ ಇದೆ. ಆಕೆಗೆ ಬಟ್ಟೆ ಒಗೆಯೋಕೆ ಬರೋಲ್ಲ. ಅವಳು ಒಳ್ಳೆಯ ಸೋಪು ಪೌಡರ್ ತಗೋಬೇಕು ಅನಿಸುತ್ತೆ ಅಂತ ಹೇಳ್ತಾಳೆ. ಇದನ್ನೆಲ್ಲ ಗಂಡ ಸೈಲೆಂಟಾಗಿ ಕೇಳಿಸ್ಕೊಂಡು ಸುಮ್ಮನೆ ಆಗ್ತಾನೆ. ಪ್ರತಿ ಸಾರಿ ಪಕ್ಕದ ಮನೆ ಹೆಂಗಸು ಬಟ್ಟೆ ಒಣಗಿ ಹಾಕಬೇಕಾದ್ರೆ ಹೆಂಡತಿ ಅದೇ ರೀತಿ ಬಟ್ಟೆ ಸರಿಯಾಗಿ ಒಗ್ದಿಲ್ಲ ಅಂತ ಹೇಳ್ತಾನೆ ಇರ್ತಾಳೆ. 1 ತಿಂಗಳ ನಂತರ ಹೆಂಡತಿ ಮತ್ತೆ ಕಿಟಕಿಯಿಂದ ನೋಡಿದಾಗ ಆಕೆಗೆ ಬಹಳ ಆಶ್ಚರ್ಯ ಆಗುತ್ತೆ. ಯಾಕಂದರೆ ಅವತ್ತು ಬಟ್ಟೆಗಳೆಲ್ಲ ತುಂಬ ಕ್ಲೀನಾಗಿರುತ್ತೆ. ಗಂಡನಿಗೆ ಹೇಳ್ತಾಳೆ, ಆ ಹೆಂಗಸು ಬಟ್ಟೆ ಒಗೆಯೋದನ್ನ ಕಲ್ತು ಬಿಟ್ಲು ರೀ ಅಂತ. ಅದಕ್ಕೆ ಗಂಡ ಹೇಳ್ತಾನೆ, ಹಾಗೇನಿಲ್ಲ, ಇವತ್ತು ಬೇಗ ಎದ್ದು ನೀನು ನೋಡೋ ಆ ಕಿಟಕಿ ಗ್ಲಾಸ್ಗಳನ್ನ ಕ್ಲೀನ್ ಮಾಡಿದ್ದೀನಿ. ಇಷ್ಟು ದಿನ ನಿನಗೆ ಕಾಣ್ತಾ ಇತ್ತಲ್ಲ ಕೊಳೆ, ಅದು ಬಟ್ಟೆದಲ್ಲ, ನಮ್ಮ ಮನೆಯ ಕಿಟಕಿದು ಅಂತ. ಆಗ ಅವಳಿಗೆ ತುಂಬಾ ಬೇಸರ ಆಗುತ್ತೆ. ಸ್ನೇಹಿತರೆ, ಇದರಿಂದ ನಾವು ತಿಳಿಬೇಕಾಗಿರೋ ವಿಚಾರ ಏನಂದರೆ, ಅದೇ ಥರ ನಮ್ಮ ಜೀವನದಲ್ಲೂ ಕೂಡ ನಾವು ಬೇರೆಯವರ ಬಗ್ಗೆ ನೋಡುವಾಗ ನಮ್ಮ ಕಿಟಕಿಯ ಕ್ಲಾರಿಟಿ ಮೇಲೆ ನಿರ್ಧಾರವಾಗಿರುತ್ತದೆ. ಅಂದರೆ ನಾವು ನೋಡುವ ದೃಷ್ಟಿಯ ಮೇಲೆ ನಿರ್ಧಾರವಾಗಿರುತ್ತೆ. ಯಾವಾಗ ನಮ್ಮ ಮನಸ್ಸಿನ ಕಿಟಕಿಯ ಗಾಜು ಕೋಪ, ಹೊಟ್ಟೆ ಕಿಚ್ಚು, ನೆಗೆಟಿವಿಟಿ ಅಥವಾ ಅಪೂರ್ಣಗೊಂಡ ಆಸೆಗಳಿಂದ ಕೂಡಿರುತ್ತದೆಯೋ ಆಗ ನಾವು ಇನ್ನೊಬ್ಬರನ್ನು ಅದೇ ರೀತಿ ನೋಡುತ್ತೇವೆ. ಬೇರೆಯವರನ್ನು ನಿರ್ಧರಿಸುವ ಬರದಲ್ಲಿ ನಾವು ಏನು ಅನ್ನೋದು ತಿಳಿಯುತ್ತೆ. ಅದಕ್ಕೆ ಹೇಳೋದು, ದೃಷ್ಟಿ ಬದಲಿಸಿ ನೋಡು, ದೃಶ್ಯವೇ ಬದಲಾದೀತು. ಯು ಸಿ, ಜಡ್ಜಿಂಗ್ ಪರ್ಸನ್ ಡಸ್ ನಾಟ್ ಡಿಫೈನ್ ಹೂ ದೇ ಆರ್, ಇಟ್ ಡಿಫೈನ್ಸ್ ಹೂ ಯು ಆರ್. ನಮಸ್ಕಾರ ಸ್ನೇಹಿತರೆ.